Hello everyone, welcome to ಸನ್ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 18ನೇ ಪ್ರಶ್ನೆ. ಸಾಮರ್ಥ್ಯ ಎಂದರೇನು? ಸಾಮರ್ಥ್ಯದ ಉಕ್ತಿಯನ್ನು ಬರೆಯಿರಿ. ಸರಿ, ಸಾಮರ್ಥ್ಯ ಅಂದ್ರೇನು? ಮಾಡಿದ ಕೆಲಸದ ದರವನ್ನು ಸಾಮರ್ಥ್ಯ ಎನ್ನುವರು. P = W/T. ಸರಿ, ಹಾಗಿದ್ರೆ ಇಲ್ಲಿ ಮಾಡಿದ ಕೆಲಸದ ದರ ಅಂದ್ರೆ ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಬೇರೆ ಬೇರೆ ಆಗಿರ್ತದೆ. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸಬಹುದು, ಅವನಿಗೆ ಹೆಚ್ಚಿನ ಸಾಮರ್ಥ್ಯ ಇದೆ ಅಂತ ಹೇಳ್ತೀವಿ. ಇನ್ನೊಬ್ಬ ವ್ಯಕ್ತಿ ಅದೇ ಕೆಲಸವನ್ನ ಹೆಚ್ಚಿನ ಸಮಯದಲ್ಲಿ ಮಾಡಬಹುದು, ಅವನ ಸಾಮರ್ಥ್ಯ ಕಡಿಮೆ ಇದೆ ಅಂತ ಹೇಳ್ತೀವಿ. ಅಥವಾ ಇಲ್ಲಿ ನೋಡಿ, ಈ ಎಕ್ಸಾಂಪಲ್ ಅನ್ನೇ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಓಡ್ ಬರೋ ಕೆಲಸ ಇತ್ತು ಅಲ್ವಾ, ಇಲ್ಲಿಂದ ಇಲ್ಲಿಗೆ ಅವರು ಓಡ್ ಬಂದಿದ್ರು ಅಥವಾ ಬೆಟ್ಟ ಹತ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ. ಬೆಟ್ಟ ಹತ್ಕೊಂಡು ಹೋಗ್ತಿದ್ದಾರೆ. ಈಗ ಯಾರು ಫಸ್ಟ್ ರೀಚ್ ಆಗ್ತಾರೆ ಗೋಲನ್ನ, ಕಡಿಮೆ ಸಮಯದಲ್ಲಿ ರೀಚ್ ಆಗ್ತಾರೆ ಅಲ್ವಾ, ಅವನಿಗೆ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ಹೇಳ್ಬಹುದಾ? ಹೌದು. ಹಾಗಿದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ, ಈ ಓಡೋದೆಲ್ಲ ಬಿಟ್ಬಿಡೋಣ, ನಾವು ಒಂದು ಕೆಲಸ ಅಂತ ಏನ್ ಹೇಳ್ತೀವಿ ನಾವು ವಿಜ್ಞಾನದಲ್ಲಿ? ಕೆಲಸ ಅಂತ ಅಂದ್ರೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಅದು ಸ್ಥಾನಾಂತರಗೊಂಡಿದ್ರೆ ಅದನ್ನ ಕೆಲಸ ಅಂತ ಹೇಳ್ತೀವಿ. ಹಾಗಿದ್ರೆ ಮಾಡಿದ ಕೆಲಸದ ದರವನ್ನ, ಎಷ್ಟು ಸಮಯದಲ್ಲಿ ಕೆಲಸ ಆಗಿದೆ ಅದನ್ನ ಏನಂತ ಕರಿತೀವಿ? ಸಾಮರ್ಥ್ಯ. ಎಷ್ಟು ಸಮಯದಲ್ಲಿ ಕೆಲಸ ಮುಗಿದಿದೆ, ಸಾಮರ್ಥ್ಯ ಅಂತ ಕರಿತೀವಿ. ಥ್ಯಾಂಕ್ ಯು.